ನಮಸ್ಕಾರ. ಈ ಸೀನಲ್ಲಿ ಲಿಟ್ರಲಿ ಆ ಹುಡುಗಿ ಕನ್ಸ್ ಕಾಣ್ತಿರ್ತಾಳೆ ಅಷ್ಟೇ. ಅದಕ್ಕೋಸ್ಕರ ಅವಳು ಹೆಗ್ಲ ಮೇಲೆ ಮಲ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಬಟ್ ಆಕ್ಚುಲಿ ಇದು ಯಾವ್ದು ನಡೆಯೋದೇ ಇಲ್ಲ, ಇದೊಂದು ಸುಮ್ಮನೆ ಕನ್ಸ್ ಅಷ್ಟೇ. ನೋಡ್ತಿದ್ಯಾ? ಇಲ್ಲಿ ಇರೋದನ್ನ ಇಲ್ದಿರಾಗೂ ನೋಡಕ್ಕಾಗಲ್ಲ, ಇಲ್ಲಿ ಇಲ್ದಿರೋದನ್ನ ಇದ್ದಾಗೂ ನೋಡಕ್ಕಾಗಲ್ಲ. ವಾಟ್? ಅರ್ಥ ಏನು ಅಂದ್ರೆ ಸತ್ತೋರು ಸತ್ತವ್ರೆ, ಈಗ ವಾಪಸ್ ಅಂತೂ ಕರ್ಕ ಬರಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ, ಅದೇ ನಿಜ ಅಂತ ಅವ್ರು ಹೇಳ್ತಾ ಇರೋದು. ಇರೋದನ್ನ ಇದ್ದಂಗೂ ನೋಡಕ್ಕಾಗಲ್ಲ, ಇಲ್ದೇ ಇರೋದನ್ನ ಇರೋದಂಗೂ ನೋಡಕ್ಕಾಗಲ್ಲ ಅಂತ ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅಂದ್ರೆ ಇಲ್ಲ, ಅವರು ಹೊಂಟೋಯ್ತು, ಆತ್ಮ ಇಸ್ ಗಾನ್ ಫ್ರಮ್ ದ ಬಾಡಿ, ನಾವ್ ಇಟ್ ವಿಲ್ ಫೈಂಡ್ ಸಮ್ ಅದರ್ ಬಾಡಿ ಅಂಡ್ ಸ್ಟಾರ್ಟ್ ಎ ನ್ಯೂ ಲೈಫ್. ಅಷ್ಟೇ, ನಮ್ಮ ಲೈಫು ಅಷ್ಟೇ. ನಾವು ಸತ್ತೋದ್ಮೇಲೆ ಬೇರೆ ಬಾಡಿ ಒಳಗೆ ಸೇರ್ಕೊಳ್ಳುತ್ತೆ, ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದ್ದು. ಅರ್ಥ ಮಾಡ್ಕೊಳ್ಳಿ, ತುಂಬಾ ಸ್ಪಿರಿಚುಯಾಲಿಟಿ ಇದೆ. ಅಪ್ಪನ ದೇಹದಲ್ಲಿ ಆ ಆತ್ಮ ಸಿಕ್ಕಿ ಬದುಕಿರೋವರೆಗೂ ಸಾಯ್ತಾ ಇತ್ತು. ಈಗ ಆತ್ಮ ಬಿಡುಗಡೆ ಹೊಂದಿ ಬದುಕಿ ಹಾರಾಡ್ತಾ ಇದೆ ಅನ್ಸುತ್ತೆ. ಅರ್ಥ, ಆತ್ಮಗಳು ಒಂದ್ಸರಿ ಬಾಡಿ ಬಿಟ್ಟ ಮೇಲೆ ಅದಕ್ಕೆ ಫ್ರೀಡಮ್ ಸಿಕ್ತಂಗೆ. ನೀದರ್ ಬಿ ಕ್ರಿಯೇಟೆಡ್ ನೀದರ್ ಬಿ ಡಿಸ್ಟ್ರಾಯ್ಡ್ ಅಲ್ವಾ? ಸೊ ಸೋಲ್ ಅನ್ನೋದು ಅದೇ, ಆತ್ಮ ಅನ್ನೋದು. ಆತ್ಮನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಡಿಸ್ಟ್ರಾಯ್ನು ಮಾಡಕ್ಕಾಗಲ್ಲ, ಅದು ಎಂಡ್ಲೆಸ್. ಸೊ ಅದಕ್ಕೆ ಅದು ದೇವ್ರದ್ದು ಒಂದು ಪಾರ್ಟ್ ಅಂತ ಹೇಳೋದು. ಬಾಡಿಗಳು ಇಸ್ ಜಸ್ಟ್ ಟೆಂಪ್ರವರಿ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಟೆಕ್ನಿಕಲಿ ನಿನ್ನ ಸ್ಟೋರಿ ಇಲ್ಲಿ ಎಂಡ್ ಆಗಿದ್ರೆ ನೆಕ್ಸ್ಟ್ ಆತ್ಮ ಬೇರೆ ಇನ್ನೊಂದು ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ, ಅಲ್ಲಿ ಹೊಸ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು. ಈ ಲೈಫಲ್ಲಿ ನಾನು ಸಫರ್ ಮಾಡ್ತಿದ್ದೆ ಯಾವಾಗಲೂ, ನೆಕ್ಸ್ಟ್ ಲೈಫಲ್ಲಿ ನನ್ನ ಲೈಫ್ ಇನ್ನೂ ಚೆನ್ನಾಗಿರ್ಬೋದಲ್ವಾ, ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆ ನನ್ನ ಒಡ ಹುಟ್ಟಿ ತಮ್ಮ ಬದುಕಿರುವಾಗ ಒಂದಿನ ಸಿಗೋ ಸಂಬಳಕ್ಕೋಸ್ಕರ, ಆ ಒಂದಿನ ಸಿಗೋ ಸಂತೋಷಕ್ಕೋಸ್ಕರ 30 ದಿನ ಕಷ್ಟಪಟ್ಟು ಸಾಯ್ತಾ ಇದ್ದ. ಈಗ ಸತ್ ಮೇಲೆ ಲೈಫ್ ಲಾಂಗ್ ಬದುಕಿರ್ತಾನೆ ಅನ್ನಿಸ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ, ನೀವು ಕಷ್ಟಪಡ್ತೀರಿ ಏನಕ್ಕೋಸ್ಕರ? ಖುಷಿ ಸಿಕ್ಲಿ ಅನ್ನೋಕ್ಕೋಸ್ಕರ. ಖುಷಿ ಸಿಕ್ಬೇಕು ಅಂದ್ರೆ ದುಡಬೇಕು ಅಂದ್ರೆ ಕಷ್ಟಪಡ್ಲೇಬೇಕು. ಕಷ್ಟಪಡ್ತಾ ಇದ್ರೆ ನೀವು ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದಕ್ಕೂ ದುಡಬೇಕು. ಸೊ ಅದಕ್ಕೆ ನೀವು ಕಷ್ಟಪಡ್ಬೇಕು. ಆದ್ರೆ ನೀವು ಆತ್ಮ ಆಗ್ಬಿಟ್ಟಾಗ ನಿಮ್ ಬಾಡಿಗೆ ಏನು ನೀಡ್ಸೇ ಬೇಕಾಗಿರಲ್ಲ. ಅದಕ್ಕೆ ನೀವು ಸತ್ಯ ಏನು ಅಂತಾನು ಗೊತ್ತಾಗೋಗುತ್ತೆ ಆತ್ಮಕ್ಕೆ. ಆವಾಗ ನೀವು ಏನು ನೀಡೇ ಬೇಕಾಗಿಲ್ಲ ಅಂದಮೇಲೆ ನೀನೇನೇ ಕಷ್ಟಪಡ್ತೀಯ, ನೀನು ಕಷ್ಟನೇ ಪಡಲ್ಲ, ಹ್ಯಾಪಿಯಾಗಿರ್ತೀಯ ಅನ್ನೋದು ಅವರು ಹೇಳ್ತಾರೆ. ಯಾಕಂದ್ರೆ ಆತ್ಮ ಇಸ್ ಫ್ರೀ, ಫ್ರೀಡಮ್ ಈಸ್ ಆತ್ಮ. ಅದಕ್ಕೋಸ್ಕರ ಆತ್ಮ ಇಸ್ ಸೋ ಆಸ್ಪಿಷಿಯಸ್ ಅಂತ ಹೇಳೋದು ಎಷ್ಟೊಂದು ಜನ. ಆ ನನ್ನ ಮುದ್ದು ತಂಗಿ ಆ ಡೈರೆಕ್ಟರ್ ಹೆಲ್ಪ್ ಮಾಡಿದ್ರು ಅಂದ ಕೂಡ್ಲೆ ಅವನಿಗೆ ಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳಕ್ ಮೇಲೋಗಿದ್ದಾಳೆ ಅನ್ನಿಸ್ತಾ ಇದೆ. ಈಸ್ ಲಿಟರಲಿ ಟಾಕಿಂಗ್ ಅಬೌಟ್ ಯು. ಡೈರೆಕ್ಟರ್ ಅಂದ್ರೆ ನೀವು, ನಿಮ್ಗೆ ಟ್ಯಾಂಕ್ಸ್ ಹೇಳಕ್ ಬಂದವಳೆ ಅಂತ ಅವ್ರು ಸುಮ್ಮನೆ ರೆಫರೆನ್ಸ್ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಹೇಳ್ತಾವ್ರೆ. ಬಟ್ ಅದೇ ಅಂದ್ರೆ ದೇವ್ರನ್ನೇ ಡೈರೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ನಮ್ಮ ಸೋಲು ನಾವು ಒಂದೇ ಅಲ್ವಾ. ಸೊ ದೇವ್ರಿಗೆ ನಾವು ಅರ್ಪಣೆ ಆಗೋದ್ವಿ ಅಂದ್ರೆ ನಮ್ಮ ಸೋಲು ಗಾಡ್ ಜೊತೆ ಮರ್ಜ್ ಆಯ್ತು, ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅನ್ನೋ ತರ ಎಕ್ಸ್ಪೀರಿಯನ್ಸ್. ಅಂತ್ಯಕ್ರಿಯೆ ಅಂದ್ರೇನು? ಈ ಆತ್ಮಗಳಿಲ್ದಿರೋ ಈ ದೇಹಕ್ಕೆ ಆತ್ಮಶಾಂತಿಗೋಸ್ಕರ ಅನ್ನದಲ್ಲಿ ಪಿಂಡ ಮಾಡಿ ಆ ಕಾಗೆನ ಕರೆದು ಎಡೆ ಇಡೋದ? ಇಲ್ಲ ಈ ಆತ್ಮಗಳೇ ಇಲ್ದಿರೋ ಈ ದೇಹನ ರುಂಡ ಮುಂಡ ಸಮೇತ ಆ ಕಾಗೆಗೆ ಅರ್ಪಿಸ್ಬಿಡೋದ? ಅವ್ರು ಯಾಕೆ ಅದನ್ನ ಹೇಳ್ತಾವ್ರೆ ಅಂದ್ರೆ, ಬಾಡಿ ಒಳಗಡೆ ಆತ್ಮ ಇಲ್ದೇ ಇರೋದ್ಮೇಲೆ ಬಾಡಿ ವೇಸ್ಟ್. ಅದಕ್ಕೆ ಬಾಡಿನೇ ಪೂರ್ತಿ ಇದ್ ಮಾಡ್ಬಿಡೋಣ. ಹೆಂಗಿದ್ರು ನೀವು ಹೂತ್ ಹಾಕಿರೋದು ಸುಟ್ಟು ಹಾಕೋದು ಟೆಕ್ನಿಕ್ಲಿ ಅದೇ ಆಗೋದು. ಯಾಕಂದ್ರೆ ಅದು ತಿರ್ಗಾ ಹ್ಯಾಶಸ್ ಆಗಿ ಕನ್ವರ್ಟ್ ಆದ್ರು ಅದನ್ನ ನೀವು ತಿರ್ಗಾ ಅಲ್ಲೇ ಚೆಲ್ತೀರಾ, ನೀರೊಳಗೆ ಚೆಲ್ತೀರಾ ಅಥವಾ ಯಾವ್ದಾದ್ರು ಗಿಡಕ್ಕೆ ಹಾಕ್ತೀರಾ, ಅದನ್ನ ತಿರ್ಗಾ ಅದು ವಾಪಸ್ ಬೆಳ್ಕೊಳ್ಳುತ್ತೆ. ಅಂಡ್ ಅದನ್ನ ಹೇಳೋದು, ಈ ಭೂಮಿಯಿಂದ ಬಂದಿದ್ದು ಈ ಭೂಮಿಗೆ ಸಮಾಪನೆ ಆಗುತ್ತೆ ಅನ್ನೋದನ್ನೇ ಅರ್ಥ ಇದು. ಈ ಜಗತ್ತೇ ಒಂದು ನಾಟಕ ಮಂದಿರ, ಇಲ್ಲಿ ಎಲ್ರೂ ನಟ್ರೆ ನಾನು ಕೂಡ. ಇದ್ರ ಅರ್ಥ ಆಯ್ತಾ? ಅಂದ್ರೆ ಇದೊಂದು ನಿಮ್ ಲೈಫು ಒಂದು ಸ್ಟೋರಿನೇ. ಯಾವತ್ತಿದ್ರು ಅಷ್ಟೇ, ಲೈಫ್ ಅನ್ನೋದು ಒಂದು ಸ್ಟೋರಿ. ಇದು ತುಂಬಾ ಸ್ಪಿರಿಚುಯಾಲಿಟಿ ಕನೆಕ್ಟ್ ಆಗುತ್ತೆ. ಏನಂದ್ರೆ ದೇವ್ರು ಅನ್ನೋನು ಒಬ್ಬ ರೈಟ್ರು ಅಥವಾ ಯಾರೋ ಒಬ್ಬ ಡೈರೆಕ್ಟ್ರು, ಏನೋ ಒಂದವನು ಒಟ್ಟೆ ಒಂದು ಕತೆ ಹೇಳ್ತಾನೆ. ಆ ಕಥೆಯಲ್ಲಿ ನೀವುಗಳೆಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಆ ಕ್ಯಾರೆಕ್ಟರ್ನ ಯಾವ ಟೈಮಲ್ಲಿ ಎದುರಿಸ್ಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಕ್ಯಾರೆಕ್ಟರ್ ಮೇಲಿರ್ಬೇಕು, ಯಾವ ಕ್ಯಾರೆಕ್ಟರ್ ಕೆಳಗಿರ್ಬೇಕು ಅನ್ನೋದನ್ನು ಸ್ಟಾರ್ಟಿಂಗ್ ಇಂದಾನೆ ಡಿಸೈಡ್ ಮಾಡಿರ್ತಾನೆ. ಯಾಕಂದ್ರೆ ಅವ್ನು ಬರ್ದಿರೋ ಕತೆ ಇದು. ಸೊ ಕತೆ ಹೆಂಗಿರುತ್ತೋ ಅದು ಹಂಗೇ ಹೋಗುತ್ತೆ. He is the main decider. God is the main decider. He decides what to do, what to happen. ಇದೊಂಥರ ಸೇಮು. ಪಿಕ್ಚರ್ ಅನ್ನೋದು ಹೆಂಗ್ ಓಡುತ್ತೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಅವ್ರು ಹೇಳ್ತಾರೆ ಅಷ್ಟೇ. ಇಷ್ಟ ತಕ್ಕ ನಿಮ್ ಮೈಂಡ್ ಏನ್ ಮಾಡ್ತು, ಏನೇನೋ ತೋರಿಸ್ಕೊಂಡ್ ಕೂತಿತ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವೇನೋ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವೆಲ್ಲಿ ಬರೀ ರ್ಯಾಂಡಮ್ ಥಾಟ್ಸ್ ಬರೋದು. ಇಷ್ಟ ತಕ್ಕ ನೀವು ರ್ಯಾಂಡಮ್ ಥಾಟ್ಸ್ ಅಲ್ಲಿ ಇರ್ಬೇಕಾದ್ರೆ ಈಗ ಆಲ್ ಆಫ್ ಅ ಸಡನ್ ಏನಾಯ್ತು ನಿಮ್ ಬ್ರೈನು, ಈಗ ಇದಕ್ಕೆ ಸ್ಟೋರಿ ಬೇಕು. ಇದು ಸ್ಟ್ರಕ್ಚರ್ ಇಲ್ದಾರ ಸುಮ್ಮನೆ ಏನೇನೋ ನಡೀತೈತೆ, ಸ್ಟ್ರಕ್ಚರ್ ಬೇಕು, ಇವಾಗ ಒಂದು ಸ್ಟೋರಿ ಬೇಕು, ಇಂಪಾರ್ಟೆನ್ಸ್. ಅದಕ್ಕೆ ಅವ್ರು ಏನ್ ಮಾಡ್ತೀರಾ, ಈಗ ನೀನು ಇದೆಲ್ಲ ಮಾಡ್ತಿದ್ನಲ್ವಾ, ಇವನ್ಗೊಬ್ಬ ಪವರ್ಫುಲ್ ವಿಲನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೋಸ್ಕರನೇ ಈಗ ಒಂದು ವಿಲನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ನಿಮ್ ಮೈಂಡ್ ಕ್ರಿಯೇಟ್ ಮಾಡೋದು ವಿಲನ್ನ. ಸೊ ಏನೇನ್ ಮಾಡ್ಬೋದು ನೀನು ಇವಾಗ ಅನ್ನೋದನ್ನೇ ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ಅಷ್ಟೇ.
ಹೋಗಿ ಹೋಗಿ ಅವ್ರನ್ನ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ, ಅವನೆಂತವ್ರು ಅಂತ ನಿನಗೆ ಮೊದ್ಲೇ ಗೊತ್ತಲ್ವೇನಮ್ಮ? ನನಗ ಅವ್ರ ಬಗ್ಗೆ ಎಲ್ಲ ಗೊತ್ತು. ಇಲ್ಲಿ ಖುಷಿ ಏನಕ್ಕೆ ನೀನು ಮದುವೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರೋದು ಗೊತ್ತಾ? ಯಾಕೆಂದ್ರೆ ಅಕಸ್ಮಾತ್ ಅವಳೇನಾದ್ರು 31 ಡಿಸೆಂಬರ್ ಒಳಗಡೆ ನೀನು ಮದುವೆ ಆಗ್ಲಿಲ್ಲ ಅಂದ್ರೆ ಅವಳ ಆಸ್ತಿ ಎಲ್ಲ ಅವನಿಗೆ ಹೊಂಟೋಗುತ್ತೆ, ವಿಲನ್ಗೆ. ಅದಕ್ಕೋಸ್ಕರ ಅವಳು ಪ್ಲಾನ್ ಮಾಡ್ಕೊಂಡು ನೀನು ಮದುವೆ ಮಾಡ್ಕೊಳಕ್ಕೋಸ್ಕರ ಓಡಾಡ್ತಾ ಇರೋದು. ಇಲ್ಲಿ ಅವಳು ಸೆಲ್ಫಿಶ್ನೆಸ್ ಇದೆ, ಬಟ್ ಅದು ಈ ಸೆಲ್ಫಿಶ್ನೆಸ್ ಕನ್ವರ್ಟ್ ಆಗಿ ಲವ್ ಕನ್ವರ್ಟ್ ಆಗೋದು ಲೇಟ್ ಆಗಿ. ಇದನ್ನ ಅವ್ರು ಸುಮ್ಮನೆ ತೋರಿಸ್ತಾ ಇರೋದು. ಸೊ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೊಂದು ಕಂಪೇರ್ ಮಾಡದೆ ಈ ತಲೆದು ದೊಡ್ಡ ಪ್ರಾಬ್ಲಮ್. ಈ ದುರ್ಬುದ್ಧಿನ ಇದಕ್ಕೆ ಕಲ್ಸಿದ್ವಿ ಅನ್ಕೋ, ಮೈಸೂರು ಅರಮನೆ ನಾಳೆ ಈ ಮನೆ ಕಂಪೇರ್ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕಂಪೇರ್ ಮಾಡೋದು ಬಿಟ್ಬಿಟ್ರೆ ನಾನ್ ದೊಡ್ಡವನು ನೀನ್ ದೊಡ್ಡವನು ಅನ್ನೋದು ಯಾವತ್ತು ಬರಲ್ಲ. ಅವಾಗ ನೀವು ಆಟೋಮೆಟಿಕ್ ಆಗಿ ಖುಷಿಯಾಗಿರ್ತೀರಾ ಅಂತ ಹೇಳೋದು. ಕಂಪ್ಯಾರಿಸನ್ ಇರೋದ್ರಿಂದಾನೇ ಮನುಷ್ಯನ ಹಾಳಾಗ್ತಾ ಇರೋದು ಅಂತ. ಯಾಕೆಂದ್ರೆ ನೀವು ಕಂಪೇರ್ ಮಾಡೋ ಸ್ಟಾರ್ಟ್ ಮಾಡಿ, ಅವ್ನು ನನಗಿಂತ ಜಾಸ್ತಿ ಪವರ್ಫುಲ್, ಅವನು ನನಗಿಂತ ಜಾಸ್ತಿ ದುಡ್ಡು ಮಾಡ್ತಾನೆ, ನಾನು ಅವನಿಗಿಂತ ಜಾಸ್ತಿ ದುಡ್ಡು ಮಾಡಬೇಕು. ಏನಕ್ಕೆ ಮಾಡ್ತೀರಾ? ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ನೀವು? ಖುಷಿಯಾಗಿರೋಕ್ಕೋಸ್ಕರ ತಾನೆ. ಖುಷಿಯಾಗಿದ್ರೆ ಆಟೋಮೆಟಿಕ್ ಆಗಿ ನೀವೇ ಮೇಲ್ ಬರ್ತೀರಾ. ನಿಮಗೆ ಅವ್ರು ಬೇಕಾಗಿರ ಅವ್ನ ಬಗ್ಗೆ ಯೋಚನೆ ಮಾಡ್ಬೇಡಿ, ನೀವು ಬರೀ ನಿಮ್ ಬಗ್ಗೆ ಯೋಚನೆ ಮಾಡಿ. ಅವನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೇ ಅವ್ರು ಹೇಳ್ತಾ ಇರೋದು, ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಅಭಿವೃದ್ಧಿ, ಬೆಳೆಯೋದು, ಗೆಲ್ಲೋದು ಅಂದ್ರೆ ಬೇರೆಯವ್ರಿಗಿಂತ ನಾವು ಮೇಲಿದ್ದೀವಿ ಅಂತ ಸಂತೋಷ ಆಗತ್ತೆ. ಎಲ್ರಿಗಿಂತ ಮೇಲೋದ್ಮೇಲೆ ಆಮೇಲೆ ಸಂತೋಷವಾಗಿರ್ಬೋದು. ಸಂತೋಷವಾಗಿರೋದು ಅಂದ್ರೆ ಅಂದ್ರೆ ಖುಷಿಯಾಗಿ ಸುಮ್ನೆ ಇರೋದು. ಈ ಶ್ರೀಮಂತಿಕೆ ಆಳು ಕಾಳು ಎಲ್ಲ ಇದ್ದು ತಾವ್ ಈ ಶ್ರೀಮಂತಿಕೆಯಲ್ಲಿ ಎಷ್ಟು ದಿನ ಖುಷಿಯಾಗಿ ಸುಮ್ನೆ ಇರ್ತೀರಾ? ಸುಮ್ನೆ ಇರಕ್ಕಾಗಲ್ಲ. ನಮ್ದೇ ಆದ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋದು. ಆ ಸಣ್ಣ ಪುಟ್ಟ ಕೆಲಸ ಈಗಲೇ ಮಾಡಿ ಖುಷಿಯಾಗಿರೋಣ ಬಾ. ಇದನ್ನ ಅವ್ರು ಏನಕ್ಕೆ ಗೊತ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು? ನಿಮ್ ಎಲ್ಲಾರ್ಗು ಒಂದು ಎಂಡ್ ಗೇಮ್ ಅಂತ ಇರುತ್ತೆ. ಎಂಡ್ ಗೇಮ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಥಿಂಗ್ ದೇವ್ರು ನಿಮ್ಗೆ ಅದಕ್ಕೋಸ್ಕರನೇ ಮಾಡಕ್ ಕಳ್ಸಿರ್ತಾನೆ. ಅದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಅದೇ ಇಂಪಾರ್ಟೆಂಟ್ ಇರೋದು. ಅದ್ ಬಿಟ್ಬಿಟ್ಟು ನೀವು ಅದು ಇದು ಎಲ್ಲ ಮಾಡ್ಕೊಂಡು ಕೂತ್ಕೋತೀರಾ ಕಂಪೇರ್. ಯಾಕಂದ್ರೆ ನೀವು ಹುಡ್ತಾಗ ಏನು ಗೊತ್ತಿರಲ್ಲ. ಒಂದು 10 years ತನಕ ನಿಮ್ ಲೈಫಲ್ಲಿ ಏನ್ ನಡೀತೈತೆ ಅನ್ನೋದೇ ಗೊತ್ತಿರಲ್ಲ. ಅದಾದ್ಮೇಲೆ ಏನೇನಾಗುತ್ತೆ, ನೀವು ಅವ್ರ ಜೊತೆ ಕಂಪೇರ್ ಮಾಡೋದು, ನಾನು ಅವನಿಂದ ಚೆನ್ನಾಗಿರ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ನನಗೂ ಕಾರ್ಗಳು ತಗೋಬೇಕು, ಬೈಕ್ಗಳು ತಗೋಬೇಕು, ಮನೆಗಳು ಕಟ್ಬೇಕು, ಎಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಬಟ್ ನಿಮ್ ಎಂಡ್ ಗೇಮ್ ಏನು? ಏನಕ್ಕೆ ಕಳ್ಸಿದ ದೇವ್ರು ನಿಮ್ಮನ್ನ ಇಲ್ಲಿ? ಈ ಲೈಫ್ ಯಾಕೆ ಕೊಟ್ಟ ನಿನ್ಗೆ? ಹುಡುಗನ ಲೈಫ್ ಯಾಕೆ ಸಿಕ್ತು? ಹುಡುಗಿ ಲೈಫ್ ಯಾಕೆ ಸಿಕ್ತು? ಅಥವಾ ನಾನು ಶ್ರೀಮಂತಾಗ ಯಾಕೆ ಕೊಡ್ತೆ, ಇವಾಗ ಬಡವ ಆಗ್ಬಿಡುತ್ತೆ? ಏನು ಅದನ್ನ ಹುಡುಕಿ ಸಿಗುತ್ತೆ. ಅದೇ ಎಂಡ್ ಗೇಮ್. ಅದು ಮುಗಿದ ತಕ್ಷಣ ನೆಕ್ಸ್ಟ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಅವರು ಸೈಕಾಲಜಿ ಫಾರ್ಮ್ ಅಲ್ಲಿ ಹೇಳ್ತಾ ಇರೋದು. ನಾವು ದೊಡ್ಡ ಶ್ರೀಮಂತ, ಅದಕ್ಕೆ ಎಲ್ಲರಿಗಿಂತ ದೊಡ್ಡವರಾಗಬೇಕು ಅಂತ ಆಸೆ ಪಡ್ತೀರಾ. ಅದಾದ್ಮೇಲೆ ಏನು? ಎಂಡ್ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಎಂಡಿಂಗ್ ಇದೆ. ಬಟ್ ಎಂಡಿಂಗ್ ಆದ್ಮೇಲೆ ಏನ್ ಗೊತ್ತಾ ಟ್ವಿಸ್ಟ್ ಇರೋದು? ಹೊಸ ಬಿಗಿನಿಂಗ್ ಇದೆ. ಎವ್ರಿ ಎಂಡಿಂಗ್ ಆಸ್ ಎ ನ್ಯೂ ಬಿಗಿನಿಂಗ್ ಅಂತ ಯಾಕೆ ಹೇಳೋದು ಅಂದ್ರೆ ಇದಕ್ಕೇನೆ. ಅವ್ರು ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ. ಅಂದ್ರೆ ನಾನು ನೀನು ನಾಳೆ ನಿಶ್ಚಿತಾರ್ಥ ಮಾಡ್ಕೋತಿದೀವಿ. ನಾಳೆ ನಂದು ನಿಂದು ಎಂಗೇಜ್ಮೆಂಟ್ ಅಂದಿದ ತಕ್ಷಣ ನಾನು ಅನ್ನೋ ಕ್ಯಾರೆಕ್ಟರ್ ಅಪಿಯರ್ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಯಾಕೆಂದ್ರೆ ಟೆಕ್ನಿಕ್ಲಿ ಈಗ ನಿಮ್ಮ ಇಮ್ಯಾಜಿನೇಷನ್ ನಾನು ಅಂದಿದ ತಕ್ಷಣ ನಾನು ಅನ್ನೋ ಕ್ಯಾರೆಕ್ಟರ್ನ ಇಮ್ಯಾಜಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು. ಅದಕ್ಕೆ ಮುಂಚೆ ನಾನು ಅನ್ನೋ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ. ಈಗ ನಾನು ಅನ್ನೋ ಕ್ಯಾರೆಕ್ಟರ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗ್ತಾನೆ ನೋಡಿ. ನೀನು ಅಂತ ಅಸಲಿಗೆ ಯೋಚನೆ ಮಾಡ್ದೇನೆ ತಲೆ ಉಪಯೋಗಿಸ್ತೇನೆ. ಈ ವ್ಯಕ್ತಿ ಇಷ್ಟೆಲ್ಲ ಸಂಪಾದಿಸಿದ್ದಾದ್ರೂ ಹೇಗೆ? ಇದನ್ನ ಯಾಕೆ ಈಗ ಬಂತು ಅಂದ್ರೆ, ಹುಳ ಅಂದ್ರೆ ಅವ್ರು ಟೆನ್ನಿಸ್ ಕೃಷ್ಣ ಅವರು ಹಿಂದೆನೆ ಇದ್ರು. ಸೊ ಇದು ನಿಮ್ ಇಮ್ಯಾಜಿನೇಷನ್. ಹೀಗೆ ಉಂಟೆ ಸೀನ್ ಅಲ್ಲಿ, ಯಾಕಂದ್ರೆ ಯಾವ ಕ್ವಶನ್ಸ್ಗೆ ಆನ್ಸರ್ ಹುಡ್ತಾ ಇರ್ತೀರಲ್ಲ. ಸೊ ಅವ್ರು ಈ ತರ ಮಾಡಿಸಿರೋದು. ಇದು ನಿಮ್ ಇಮ್ಯಾಜಿನೇಷನ್. ಬಟ್ ಏನಕ್ಕೆ ಇವ್ನು ಏನು ಯೋಚನೆ ಮಾಡಿದ್ರೆ ಅದು ಹೆಂಗ್ ಸಂಪಾದನೆ ಮಾಡ್ದ ಅಂತ ಎಲ್ಲರಿಗೂ ನಾಟ್ ಓನ್ಲಿ ನೀವು ನಾವು ಅಂತಲ್ಲ, ಪ್ರತಿ ಒಬ್ರಿಗೂ ಈ ಕ್ವಶನ್ ಇದ್ದೇ ಇರುತ್ತೆ. ಅದೇಂಗೆ ನೀನು ಯೋಚನೆ ಮಾಡಿದೆ ನಿಮಗೆ ಅದು ಹೆಂಗೆ ಬಂದ್ಬಿಡ್ತು? ಯೋಚನೆ ಮಾಡಬೇಡಿ ಅಂತಂದ್ರೆ ನಿಮ್ಮ ಬ್ರೈನ್ನ ಖಾಲಿ ಇಟ್ಕೊಳ್ಳೋದು. ಖಾಲಿ ಇಟ್ಕೊಂಡಾಗ ಏನಾಗುತ್ತೆ, ಯಾರಾದ್ರೂ ಏನಾದ್ರು ತಗೊಂಬಂದು ತುಂಬ್ತಾರೆ, ಏನೋ ಒಂದು ಕಾಣಿಸ್ಕೊಳ್ಳುತ್ತೆ ಅಥವಾ ಏನೋ ಒಂದು ಮೆಸೇಜ್ ತರ ಬರುತ್ತೆ. ಯಾಕೆ ನಾನು ಹೇಳಿದ್ನಲ್ವಾ ಮೆಟ್ರಿಕ್ಸ್ ಅಂತ, ಅವಾಗ ಆಟೋಮೆಟಿಕ್ ಆಗಿ ನೀವು ಬೆಳಿತೀರಾ. ಎಷ್ಟೊಂದು ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಅವ್ರಿಗೆ ಐಡಿಯಾನೇ ಇರಲ್ಲ, ಏನೋ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಿರಲ್ಲ. ಅವ್ರು ಯೋಚನೆ ಮಾಡ್ತಿರೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಒಂದೊಂದ್ಸರಿ. ಅವಾಗ ಟಕ್ ಅಂತ ಬರುತ್ತೆ ಐಡಿಯಾ. ಒಂದು ಸ್ಮಾಲ್ ಸ್ಪಾರ್ಕ್ ಕ್ರಿಯೇಟೆಡ್ ಸೋ ಮೆನಿ ಥಿಂಗ್ಸ್ ಅಂತ ಅದಕ್ಕೆ ಹೇಳೋದು. ಸೊ ಅನ್ಸಂಡ್ ಇನ್ವೆನ್ಷನ್ ವಾಸ್ ಕ್ರಿಯೇಟೆಡ್ ಬೈ ಜಸ್ಟ್ ಮಿಸ್ಟೇಕ್ಸ್. ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ತಲೆ ಓಡಿಸ್ಬೇಕು. ಅದಕ್ಕೆ ತಲೆ ಓಡಿಸೋದನ್ನೇ ಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ತಲೆಯಲ್ಲಿ ಬರುತ್ತೆ ಅನ್ನೋದು ಅವ್ರ ಐಡಿಯಾ. ತಲೆ ಮರ್ಸ್ಕೊಂಡು ಓಡ್ ಹೋದ ಇವನು ಈಗ ದುಬೈಯಲ್ಲಿ ಯಾವುದೋ ಒಂದು ಅನ್ಐಡೆಂಟಿಫೈಡ್ ಪ್ಲೇಸ್ ನಲ್ಲಿದ್ದಾನೆ ಅನ್ನೋ ಸುದ್ದಿ ಇದೆ. ಇವನು ಎಕ್ಸ್ಟಾರ್ಷನ್, ಕಿಡ್ನಾಪ್, ಲ್ಯಾಂಡ್ ಮಾಫಿಯಾ, ಸ್ಮಗ್ಲಿಂಗ್. ಏನಾಯ್ತು ಗೊತ್ತಾ, ನಿಮ್ಗೆ ಎಲ್ಲಾ ಕ್ವಶನ್ಗೂ ಆನ್ಸರ್ಸ್ ಬೇಕಾಗಿತ್ತು. ಸೊ ಈಗ ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನಿಮ್ ಬ್ರೈನು ಬರೀ ಕ್ವಶನ್ಸ್ ನೋಡ್ತಾ ಇರೋದ್ರಿಂದ ಇಲ್ಲಿ ತನಕ ಈಗ ಆನ್ಸರ್ಸ್ ಬೇಕಾಗಿತ್ತು. ಸೊ ಆನ್ಸರ್ಸ್ ಏನ್ ಮಾಡ್ತಾರೆ, ಅದಕ್ಕೆ ಅವರು ಕ್ರೈಮ್ ಡಿಪಾರ್ಟ್ಮೆಂಟ್ CID ಅವರು
ಇನ್ವೆಸ್ಟಿಗೇಷನ್ ಮಾಡ್ತಾವ್ರೆ ಅನ್ನೋ ತರ ತೋರಿಸ್ತಾರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್, ಪ್ರತಿಯೊಂದು ಏನೇನು ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದೇ ನಿಮ್ ಬ್ರೈನ್ ಮಾಡಿದೀಗ. ಇಲ್ಲೇ ತನಕ ಕ್ವಶನ್ಸ್ ಹುಡುಕ್ತಿತ್ತು, ಈಗ ನೀವೇ ಅದಕ್ಕೆ ಆನ್ಸರ್ನು ನೀವೇ ಕೊಡ್ತಿದ್ದೀರಾ. ಅದೇ ಇಲ್ಲಿ ತೋರಿಸ್ತಾರೆ ನೋಡಿ. ಏನೋ ಒಂದು ಲಿಂಕ್ ಇದೆ ಸರ್. ಆ ಲಿಂಕ್ ಏನು ಅಂತ ನಾವು ಕಂಡು ಹಿಡಿದ್ರೆ ಸಲೀಮ್ನ ನಾವು ಹಿಡಿಬಹುದು ಸರ್. ಎಲ್ಲ ಎಕ್ಸ್ಪ್ಲನೇಷನ್ ನಡಿಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಲಾಸ್ಟ್ ಥಿಂಗ್ ನ ಅಬ್ಸರ್ವ್ ಮಾಡಿ. 3 ಜನದ್ದು ಫೋಟೋ ತೋರಿಸ್ತಾರೆ, ಬಟ್ ಇದರಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಇತ್ತು. ಸಲೀಮ್ ಬಂದ್ಬಿಟ್ಟು ಫ್ಯೂಚರು, ನೀನು ಕ್ಯಾರೆಕ್ಟರ್ ತೋರಿಸ್ತಲ್ಲ ಅದು ಪ್ರೆಸೆಂಟು, ಮಂದಾಕಿಣಿ ವಾಸ್ ಪಾಸ್ಟ್. ಸೊ ಇಟ್ಸ್ ಆಲ್ ಇನ್ ದ ಕನೆಕ್ಷನ್ ಆಫ್ ದಿಸ್ ಟೈಮ್ ಇಟ್ ಸೆಲ್ಫ್. ಹೆಂಗ ಟೈಮು ನಿಮ್ ಮೈಂಡ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ನೋಡಿ, ಕನೆಕ್ಷನ್ ಹೆಂಗ್ ಕನೆಕ್ಟ್ ಮಾಡ್ತಾ ಹೋಯ್ತು ಆಟೋಮೆಟಿಕ್ ಆಗಿ ನಿಮ್ ಬ್ರೈನು. ಫಸ್ಟ್ ಹೆಂಗೆಂಗೋ ತೋರಿಸ್ಕೊಂಡೋಯ್ತು, ಬಟ್ ಇವಾಗ ಒಂದಕ್ಕೊಂದು ಲಿಂಕ್ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತದೆ. ನೀವೇ ಕ್ವಶನ್ ಕ್ರಿಯೇಟ್ ಮಾಡಿರ್ತೀರಿ, ನೀವೇ ಆನ್ಸರ್ ಮಾಡ್ತಿದ್ದೀರಿ. ಇದು ನಿಮ್ ಬ್ರೈನ್ ವರ್ಕ್ ಮಾಡ್ತಾರೋ ಇದು. ಯಾಕಂದ್ರೆ ಎಲ್ಲರೂ ಹಂಗೆ ಫಸ್ಟ್ ಕ್ವಶನ್ ಕೇಳ್ತಾರೆ. ಕ್ವಶನ್ ಕೇಳಿದ ತಕ್ಷಣ ನಿಮ್ ಬ್ರೈನ್ ಕೆರ್ಕೊಂಡು ಲಾಸ್ಟ್ಗೆ ಇವಾಗ ಇದಕ್ಕೆ ಆನ್ಸರ್ ಹುಡುಕ್ಬೇಕು, ಕನೆಕ್ಷನ್ ಹುಡುಕ್ತೀರಾ, ಎಲ್ಲಿತ್ತು ಹೆಂಗಿತ್ತು, ಅವಾಗ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತೀರಾ, ಅವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದನ್ನೇ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅವರು. ಇಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ನೀನು ಅಂತ ಬರುತ್ತೆ. ಪ್ಲಸ್ ಅವ್ರ ತಲೆ ಮೇಲೆ ಕ್ವಶನ್ ಮಾರ್ಕ್ ಕೂಡ ಇದೆ. ಇದು ನೀವೇ ಹೇಳ್ಬೇಕು ಆನ್ಸರು. ನಾನೂನೇ ನಾನೂನಾ ಹೇಳ್ರಿ. ಆನ್ಸರ್ ಏನ್ ಗೊತ್ತಾ, ಎರಡು ಕ್ಯಾರೆಕ್ಟರ್ಗಳು ಬೇರೆ ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ನಿಮ್ ಇಮ್ಯಾಜಿನೇಷನ್ ಪ್ರಕಾರ ನೀವು ಅನ್ಕೊಂಡಿದ್ದು ನಾನುನೇ ನೀನು ಅಂತ, ಬಟ್ ಇಡೀ ಮೂವಿಲಿ ನಾನು ಬರೋದೇ ಇಲ್ಲ. ಯಾಕಂದ್ರೆ ಎಲ್ಲ ಅವ್ರ ಇಮ್ಯಾಜಿನೇಷನ್ ಪ್ರಕಾರ ಹೇಳ್ತಾ ಇದ್ರು ಕಥೆನ. ಸೊ ನೀನು ಮಾತ್ರ ಅವಾಗ ಕಾಣಿಸ್ಕೊಂತಿದ್ದ ಅಷ್ಟೇ. ಆ ರಿಯಲ್ ನಾನುನೇ ಬೇರೆ, ಇಲ್ಲಿ ಬಂದಿದ್ದು ನೀನುನೇ ಬೇರೆ. ಸೊ ಎರಡು ಬೇರೆ ಕ್ಯಾರೆಕ್ಟರ್ಗಳು ಅನ್ನೋದನ್ನ ಅವರು ಡಿಫೈನ್ ಮಾಡಿರೋದು ಸ್ಟಾರ್ಟಿಂಗ್ ಇಂದಾನೆ. ಬಟ್ ಏನಂದ್ರೆ ನಿಮ್ಮ ಮೈಂಡು ನೀನು ಇಬ್ರು ಒಂದೇ ಅಂತ ಹೇಳಿರೋದು. ಸೊ ನಿಮ್ಮ ಮೈಂಡಿಂದ ನಡೆದಿರೋ ಕತೆ ಆಗಿರೋದ್ರಿಂದ ನೀವೇನ್ ಹೇಳ್ತಿರೋ ಅದೇ ನಿಜ, ನೀವೇನು ಇಲ್ಲ ಅಂತ ಹೇಳ್ತಿರೋ ಅದು ಸುಳ್ಳು. ಅದನ್ನೇ ಅವ್ರು ಹೇಳ್ತಾ ಇರೋದು. ಅಬ್ಸರ್ವ್ ಮಾಡಿದ್ರ ಇಲ್ಲಿ ಆ ಪೊಲೀಸ್ ಆಫೀಸರ್ ತಾನೇ ಆ ಗೋರಿ ನೋಡಿಕೊಂಡು ಹೋಗಿದ್ದು. ಇವಳಿಗೆ ಹೆಂಗ್ ಗೊತ್ತಾಯ್ತು? ಅದನ್ನೇ ಹೇಳ್ತಾ ಇರೋದು. ಇದನ್ನ ಫೋರ್ ಶ್ಯಾಡೋಯಿಂಗ್ ಅಂತ ಅದಕ್ಕೆ ಸ್ಟಾರ್ಟಿಂಗ್ ಇಂದಾನೆ ಹೇಳ್ತಾ ಇದ್ದು. ಆ ಪೊಲೀಸ್ ಆಫೀಸರ್ ಸ್ಟಾರ್ಟಿಂಗ್ ಇಂದಾನೆ ಅಗೋರಿ ಬಗ್ಗೆ ಗೊತ್ತಿತ್ತು. ಅವನೇ ಇವಳನ್ನ ಕಳ್ಸಿರೋದು ಅನ್ನೋದಕ್ಕೆ ಅವರು ಸ್ಟಾರ್ಟಿಂಗ್ ಎಲ್ಲ ಹಿಂಡ್ ಕೊಟ್ಟಿರೋದು. ಬಂದ್ಬಿಟ್ಟು ಅದಕ್ಕೆ ಇವಳು ಇದು ಪಾಸ್ಟ್ ಅಲ್ಲಿರೋ ಕತೆ ನಡೀತಾ ಇರೋದು. ಅದಕ್ಕೆ ಹೇಳಿದ್ ಮಂದಾಕಿಣಿ ಇಸ್ ಪಾಸ್ಟ್ ಅಂತ ನಾನು ಅದಕ್ಕೆ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲೇ. ಇವಳು ಮಂದಾಕಿಣಿನ ನಾನು ಮಾತಾಡಿಸಿ ಮಂಗ್ ಮಾಡಿಸಿ ಹೇಳ್ಬಿಟ್ಟು ಈಗ ದುಡ್ಡು ಹೊಡೆಯೋಕ್ಕೋಸ್ಕರ ನೀನು ಆಗಿ ಬಂದವನೆ ಅಂತ ಇವಳು ಕತೆ ಹೇಳೋದಷ್ಟೇ. ಅರ್ಥ ಆಯ್ತಾ? ಅದು ಯಾರಿಗೆ ಹೇಳ್ಸೋದು? ಆ ಪೊಲೀಸ್ ಆಫೀಸರು ಇವಳಿಗೆ ಫ್ರೆಂಡ್ ರೂಪದಲ್ಲಿ ಆ ಸುಳ್ಳನ್ನೇ ಹೇಳ್ಸೋದು. ಆಗ ಹೀರೋಯಿನ್ಗೆ ಹಂಗೆ ಯಾಕಂದ್ರೆ ಇವ್ರಿಬ್ರದ್ದು ಎಂಗೇಜ್ಮೆಂಟ್ ನಿಂತೋಗ್ಲಿ ಅಂತ ಅವ್ರ ಪ್ಲಾನ್. ಅವಾಗ ಆಸ್ತಿ ಹೊಡ್ಕೋಬೋದಲ್ಲ ಅಂತ ಅವ್ರ ಪ್ಲಾನು. ಅರ್ಥ ಆಯ್ತಾ? ಇಲ್ಲೊಂದು ಥಿಂಗ್ ನ ಅಬ್ಸರ್ವ್ ಮಾಡಿದ್ರ, ಯಾವ ಬಾಬಾ ತಾನೇ ಕೂಲಿಂಗ್ ಗ್ಲಾಸ್ ಹಾಕೊಂಡು ಜೀನ್ಸ್ ಶರ್ಟ್ ಪ್ಯಾಂಟ್ ಹಾಕೊಂಡಿರ್ತಾನೆ ಹೇಳ್ರಿ? ಯಾರು ಹಾಕೊಳ್ಳಲ್ಲ. ಯಾಕಂದ್ರೆ ಬಾಬಾಗಳು ಅಂದ್ರೆ ರೆಪ್ರೆಸೆಂಟೇಷನ್ ಅಂದ್ರೆ ಏನು, ನಂದು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಬದುಕಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವ್ರುಗಳನ್ನೇ ಬಾಬಾ ಅನ್ನೋದು, ಮತ್ತೆ ಅವ್ರನ್ನೇ ಗೋರಿಗಳು ಅಂತ ಅನ್ನೋದು. ಯಾಕಂದ್ರೆ ಅವರು ನಂದು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿರ್ತಾರೆ. ಸರಿನಾ? ಅಂತವ್ರು ಯಾಕೆ ಜೀನ್ಸ್ ಪ್ಯಾಂಟ್ ಕೂಲಿಂಗ್ ಗ್ಲಾಸ್ ಹಾಕೋತಾರೆ? ಇಲ್ಲಿ ರೆಪ್ರೆಸೆಂಟೇಷನ್ ಏನಕ್ಕೆ ಗೊತ್ತಾ ಹಿಂಗ್ ತೋರಿಸ್ತಾ ಇರೋದು? ಅವ್ರು ಬಾಬಾ ರೂಪದಲ್ಲಿ. ಪ್ಲಸ್ ಯಾಕಂದ್ರೆ ಇದು ನೀನು ಅದು ಉಪ್ಪಿಟ್ಟು ಇದ್ರಲ್ಲಿ ನೀನು ಇರೋದ್ರಿಂದ ನಿಮ್ ಇಮ್ಯಾಜಿನೇಷನ್ ಏನ್ ಮಾಡ್ತಾವ ಅವ್ರಿಬ್ರು ಸ್ವಲ್ಪ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಸೊ ಬಾಬಾನ ಆಗಿರ್ಬೇಕು, ನೀನು ಅನ್ನೋದು ಇರ್ಬೇಕು. ಅದಕ್ಕೆ ನೀನು ಅನ್ನೋದು ನಾನು ಅನ್ನೋದು ಇರ್ಬೇಕು, ನೀನು ಇಬ್ರು ಸ್ವಲ್ಪ ಇರ್ಬೇಕಲ್ಲ, ಅದಕ್ಕೋಸ್ಕರ ಇದು ಬರೋದು. ಪ್ಲಸ್ ಆ ಸೀನ್ ನನ್ ಗ್ಯಾಪ್ನ ಇದೆಯಾ, ನೀನದು ಎಂಗೇಜ್ಮೆಂಟ್ ಅಂತ. ಯಾಕಂದ್ರೆ ಅವಾಗ ಎಂಗೇಜ್ ಅಂತ ಇಬ್ರು ಮಿಕ್ಸ್ ಆಗಿ ಬರ್ತಾ ಇರ್ತಾರೆ ನೋಡ್ರಿ, ಕ್ಯಾರೆಕ್ಟರ್ನ ಮಿಕ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದೇ ಅವ್ರು ಸ್ಟಾರ್ಟಿಂಗ್ ಇಂದ ಇನ್ಫ್ಲೂಯೆನ್ಸ್ ಆಗಿ ತೋರಿಸ್ತಾ ಇದ್ದು. ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ಗೊತ್ತಾಗುತ್ತೆ. ನೀನುನೇ ಅಂತ ಇವ್ರು ತೋರ್ಸಕ್ಕೋಸ್ಕರ ನಾನೊಳಗಡೆ ನೀನಿದ್ದೀನಿ ಹತ್ರ ತೋರಿಸ್ತಾ ಇರೋದು. ಉಲ್ಟಾ, ಎಲ್ಲ ಉಲ್ಟಾ. ಈ ಪ್ರಪಂಚನೇ ಉಲ್ಟಾ. ಇದೆಲ್ಲ ಹುಟ್ಸಿರೋ ನಾಟ. ಎಲ್ಲ ಉಲ್ಟಾ ಅಂದ್ರೆ ಏನಕ್ಕೆ ಅಂದ್ರೆ ನೀವು ಲೈಫಲ್ಲಿ ಏನೋ ಅನ್ಕೊಂಡಿರ್ತೀರೋ ಏನೋ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು. ಏನೋ ನೀವು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರೋ ಅದು ವರ್ಕೌಟೇ ಆಗಲ್ಲ ಲಾಸ್ಟ್ ತನಕ. ಅದಕ್ಕೆ ಅವರೆಲ್ಲ ಉಲ್ಟಾ ಅಂತ ಹೇಳ್ತಾ ಇರೋದು. ನೀವೇನು ಇದು ಸೀದಾ ಮಾಡಕ್ ಹೋಯ್ತೀರಾ ಉಲ್ಟಾ ಆಗುತ್ತೆ, ಉಲ್ಟಾ ಮಾಡಕ್ ಹೋಯ್ತೀರಾ ಸೀದಾ ಆಗುತ್ತೆ. ಹಂಗೆ ಅದನ್ನ ಅವ್ರು ರೆಪ್ರೆಸೆಂಟೇಟ್ ಮಾಡ್ತಾರೆ. ಇನ್ನೊಂದಂದ್ರೆ ಇವೆಲ್ಲ ಅವ್ನ ಆಟ ಅಂದ್ರೆ ಏನು ಅಂದ್ರೆ ದೇವ್ರಿಗೂ ನಡೆಸ್ತಾ ಇರೋದು. ಇದು ಅವನು ಗೇಮು, ಅವ್ನ ಆಟ ನಡೆಸ್ತಾವನೆ, ನೀವು ಆಟ ಆಡ್ತಾ ಇದ್ದೀರಾ ಅನ್ನೋದನ್ನ ಒಂದು ರೆಪ್ರೆಸೆಂಟೇಷನ್. ಇಲ್ಲಿ ಹುಟ್ಟಿರೋ ನಮ್ ಕಾಟ, ಒಂದ್ ದೇಹದ ಮಾಂಸ ಇನ್ನೊಂದ್ ದೇಹಕ್ಕೆ ಊಟ, ಆದ್ರೂ ಮಾಡ್ದ ಅಹಿಂಸೆ ಪಾಠ. ಇಲ್ಲಿ ಹುಟ್ಟಿರೋ ನಮ್ ಕಾಟ. ಯಾಕಂದ್ರೆ ಸಫರಿಂಗ್ ಏನಕ್ಕೋಸ್ಕರ ಕಷ್ಟ ಪಡ್ತಿದ್ರ, ಕಷ್ಟ ಪಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ನೋವು ಕೊಡ್ತಾ ಎಲ್ಲ ಐತೆ ಲೈಫಲ್ಲಿ ಅನ್ನೋದು, ಈ ಜನ್ಮದಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಲೈಫಲ್ಲಿ ನಿಮ್ಗೆ. ಪ್ಲಸ್ ಒಂದೇ ದೇಹದ ಬಾಡಿ,
ಬಾಡಿಯಿಂದ ನಂದು ಮಾಂಸನೇ ಇರೋದು, ಕುರಿ ಕೋಳಿದೂ ಮಾಂಸನೇ ಇರೋದು, ಅದನ್ನೇ ತಿನ್ನು ಅಂತಂದ. ಆಮೇಲೆ ಹೇಳ್ತಾನೆ ತಿನ್ಬೇಡ ಅಂತ, ಅಹಿಂಸೆ ಅನ್ನೋ ಪಾಠನೂ ನೀನೇ ಕಲಿಸ್ತೆ. ಫಸ್ಟು ತಿನ್ನು ಅಂತ ಅಂದ, ಆಮೇಲೆ ಈಗ ತಿನ್ಬೇಡ ಅದು ಅಹಿಂಸೆ ಅಂತಾನು ಹೇಳ್ದ. ಸೊ ಅದನ್ನ ಅವ್ರು ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು. ನೋಡಿ ಹೆಂಗೈತೆ ಮ್ಯಾನಿಪ್ಯುಲೇಷನು. ನೀನೇ ಹೇಳಿದ್ದು ಕೋಳಿ ಮತ್ತೆ ಕುರಿನ ತಿನ್ನು ಅಂತ, ಈಗ ನೀನೇ ತಿನ್ಬೇಡ ಅಂತ ಹೇಳ್ತೀಯ. ಎಲ್ಲ ಅವನೇ ಮಾಡೋದು, ಅದನ್ನೇ ಅವ್ರು ರೆಪ್ರೆಸೆಂಟೇಟ್. ರುಚಿಯಾಗಿರೋ 100 ಐಟಮ್ ಮುಂದೆ ಇಟ್ಟ, ಮಜಾ ಕೊಡೋ ಹೆಣ್ಣು ಗುಂಡು ಗಾಂಜಾ ಕೊಟ್ಟ. ಲೈಫಲ್ಲಿ ರುಚಿಯಾಗಿರೋ ಐಟಮ್ಗಳು ಕೊಟ್ಟ. ಮೊದಲು ಬರೀ ಮಾಂಸ ತಿಂತಾ ಇದ್ರು, ಉಪ್ಪು ಇರ್ತಿರ್ಲಿಲ್ಲ, ಖಾರ ಇರ್ತಿರ್ಲಿಲ್ಲ. ಈಗ ರುಚಿಯಾಗಿ ಟೇಸ್ಟಿ ಮಸಾಲ ಗಿಸಾಲ ಎಲ್ಲ ಸಿಕ್ತು, ಟೇಸ್ಟಿ ಸಿಕ್ತು. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಸಾಕಾಗ್ಲಿಲ್ಲ, ಅದ್ರ ಜೊತೆಗೆ ಎಣ್ಣೆನೂ ಬಂತು, ಸಿಗರೇಟು ಬಂತು, ಮತ್ತೆ ಹುಡುಗಿರನ್ನ ಚಟಾನು ಬಂತು. ಅದಕ್ಕೆ ಮುಂಚೆ ಏನು ಇರ್ತಿರಲಿಲ್ಲ. ಮೊದಲೆಲ್ಲ ಹುಡುಗಿರ್ನ ಬರೀ ಒಂದು ತಾಯಿ ಥರನೋ, ತಂಗಿ ಥರನೋ, ಹೆಂಡತಿ ಥರ ನೋಡ್ತಿದ್ರು. ಮತ್ತೆ ಮಕ್ಕಳು ತುಂಬ ಕಮ್ಮಿ ಮಾಡ್ಕೊಂತಿದ್ರು. ಬೇಕಾದ್ರೆ ನೀವು ಈಗಲೂ ಹೋಗಿ ಚೆಕ್ ಮಾಡಿ ಓಲ್ಡರ್ ಸಿವಿಲೈಸೇಷನಲ್ಲಿ. ಬಟ್ ಈಗಿನ ಜನ್ರೇಷನಲ್ಲಿ ಬರೀ ಅದನ್ನು ಸೆಕ್ಸ್ ಥರ ಯೂಸ್ ಮಾಡ್ಕೊತಿದ್ದೀರ. ಅದು ತಪ್ಪು. ಅದನ್ನ ಅವ್ರು ರೆಪ್ರೆಸೆಂಟೇಟ್ ಮಾಡ್ತಾವ್ರೆ ಅಷ್ಟೇ. ಎಂಜಾಯ್ ಮಾಡಿದ್ರೆ ಚಟ್ಟ, ಕಷ್ಟಪಟ್ಟದ್ರೆ ಅಟ್ಟ, ಇಷ್ಟಪಟ್ಟು ಸುತ್ತಿದ್ರೆ ಮಟ್ಟ. ಲೈಫ್ ಅನ್ನೋದು ಒಂದು ಸ್ಟ್ರೈಟ್ ಲೈನ್ ತರ ಇರಬೇಕು. ಬಟ್ ಏನಂದ್ರೆ ಪ್ರಾಬ್ಲಮ್ಸ್ಗಳು ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅದನ್ನೇ ಹೇಳ್ತಾ ಇರೋದು. ಲೈಫಲ್ಲಿ ಸ್ಟ್ರೈಟ್ ಲೈನ್ ಅದು ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ. ಯಾವಾಗ ನೋಡು ಪ್ರಾಬ್ಲಮ್ಸ್ ಅದನ್ನ ಫುಲ್ಲು ಡೈವರ್ಷನ್ ಆಗ್ತಾ ಇರುತ್ತೆ ಅದು. ಮತ್ತೆ ಇನ್ನೊಂದೇನು ಅಂದ್ರೆ ಲೈಫಲ್ಲಿ ಮುಂದೆ ಹೋಗ್ಬೇಕು ಅಂತ ಇಷ್ಟೊಂದು ಜನ ಕಷ್ಟಪಡ್ತೀವಿ. ಎಲ್ಲದಕ್ಕೂ ಒಂದು ಫಿಟ್ಟಿಂಗ್ ಇಟ್ಟ, ಪ್ರೀತಿ ಪ್ರೇಮ ಅನ್ನೋ ಮಾಟ. ಅದ್ರ ಮಧ್ಯದಲ್ಲಿ ಲವ್ ಸ್ಟೋರಿ ಬೇರೆ ಮಾಡಕ್ ಕೆಲಸ ಇಲ್ಲದೆ ಎಷ್ಟೊಂದು ಜನದ್ದು ನೀವು ಅಬ್ಸರ್ವ್ ಮಾಡಿ. ಎಂತೆಂಥ ದೊಡ್ಡ ಇವರೆಲ್ಲ ಇರ್ತಾರೆ, ಅವ್ರ ಲೈಫಲ್ಲೂ ಲವ್ ಸ್ಟೋರಿಗಳು ಇರ್ತವೆ. ಹಂಗೆ ಹೇಳಿದ್ದು, ಲವ್ ಸ್ಟೋರಿ ಇರೋದು ಇಂಪಾರ್ಟೆಂಟೇ, ಇಲ್ದಿರೋದು ಇಂಪಾರ್ಟೆಂಟೇ. ಒಂಥರ ಒಂದು ಸಿಗ್ನಿಫಿಕೆನ್ಸ್ ಇದು. ಇದೆಲ್ಲ ದೇವ್ರು ಆಡಿಸ್ತಾರ ಆಟ. ಸಕ್ಸಸ್ ಅನ್ನೋದು ಪೇಟ, ಹಾಕೊಂಡ್ರೆ ನಾನು ಅನ್ನೋ ಕಾಟ. ಸಕ್ಸಸ್ ಅನ್ನೋದು ಒಂದು ಕಿರೀಟ ಇದ್ದಂಗೆ ಅಷ್ಟೇ, ಒಬ್ರಿಂದ ಒಬ್ರಿಗೆ ಪಾಸ್ ಆಗ್ತಾನೆ ಇರುತ್ತೆ, ಪರ್ಮನೆಂಟ್ ಆಗಿ ಯಾರ್ದು ಇರಲ್ಲ. ಅದನ್ನೇ ಹೇಳ್ತಾ ಇರೋದವ್ರು. ಆಮೇಲೆ ಅಕಸ್ಮಾತ್ ಕಿರೀಟ ನಿಮ್ ತಲೆ ಇದ್ರೆ ನಾನು ನಂದು ಅನ್ನೋದು ಬರುತ್ತೆ. ನಾನು ನಂದು ಅನ್ನೋದು ಬಂದ್ರೆ ಗೊತ್ತಲ್ಲ ಹೆಂಗ್ ಹಾಳಾಗ್ತಾರೆ ಮನುಷ್ಯ ಅಂತ. ಆಗ ನಿನ್ನಿಂದ ಇನ್ನೊಬ್ಬಂಗೆ ಪಾಸ್ ಆಗೇ ಆಗುತ್ತೆ. ನೀನು ನಂದು ಅಂತ ಕೂತ್ಕೋತೀಯ, ಇನ್ನೊಬ್ಬ ಬಂದ್ಬಿಟ್ಟು ನಿನ್ ಕಿರೀಟನ ಹೊಡ್ಕೊಂಡು ಹೊರಟಾಯ್ತಾನೆ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದೇ ಲೈಫ್ ಅನ್ನೋದೇ ಇಷ್ಟು. ಯಾವತ್ತು ನಾನು ನಂದು ಅಂತ ಹಿಡ್ಕೋತೀರೋ ಅವಾಗ ಎಲ್ಲ ನಿಮ್ಮಿಂದ ಹೊರಟೋಗುತ್ತೆ. ಯಾವಾಗ ನಂದಲ್ಲ ಅಂತ ಅನ್ಕೋತೀರೋ ಎಲ್ಲ ನಿಮ್ಮ ಹತ್ರ ಬರುತ್ತೆ. ಅದೇ ಟ್ವಿಸ್ಟ್ ಲೈಫ್ ಅನ್ನೋದು. ಸುತ್ತಕೊಳ್ಳುತ್ತೆ ವಿಷಯ ಸ್ಕೂಟ, ಅದೇ ತಲೆ ತುಂಬಾ ಕ್ರಿಮಿ ಕೀಟ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಅಂತ ಅನ್ಕೋತಾರೆ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಏನಾಗುತ್ತೆ, ತುಂಬಾ ಕ್ವಶನ್ಸ್ ರೈಸ್ ಆಗುತ್ತೆ. ತಿರ್ಗಾ ಕ್ವಶನ್ಗಳಿಗೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನೂ ಸ್ವಲ್ಪ ಕ್ವಶನ್ಸ್ಗೆ ಇನ್ನೂ ಕ್ವಶನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅದು ನೀವು ತಲೆಗಳು ಹುಳ ಬಿಟ್ಕೊಂಡು ನಿಮ್ಗೆ ತಲೆ ಫುಲ್ಲು ಕೆಟ್ಟೋಗುತ್ತೆ. ಸೊ ಇದು ಅದನ್ನ ರೆಪ್ರೆಸೆಂಟೇಟ್ ಮಾಡ್ತಾರೆ. ಆದ್ರೂ ಇದೆಲ್ಲ ಪರ್ಮನೆಂಟಾ? ನೋ, ಇದೆಲ್ಲ ಆ ಟೈಮ್ ಅನ್ನೋ ಓಟ. ಯಾವುದು ಪರ್ಮನೆಂಟ್ ಅಲ್ಲ, ಆದ್ರೂ ಇದೆಲ್ಲ ಟೈಮ್ ಇನ್ ಓಟ. ಯಾಕೆಂದ್ರೆ ವಿ ಆರ್ ಇನ್ 3 ಡೈಮೆನ್ಷನಲ್ ಅಂಡ್ 3 ಡೈಮೆನ್ಷನಲ್ ಅಲ್ಲಿ ಟೈಮ್ ಅನ್ನೋದು ವೆರಿ ಪ್ರೆಷಿಯಸ್. ಅದು ಕಾನ್ಸ್ಟೆಂಟ್ ಆಗಿ ಒಂದು ಲೈನ್ ತರ ಇರುತ್ತೆ. ಅದು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ, ನಿಂತ್ಕೊಳ್ಳೋ ಯಾರಿಗೂ. ಹಾಗಾಗಿ ಯಾವುದು ಪರ್ಮನೆಂಟ್ ಇಲ್ಲ. ಪರ್ಮನೆಂಟ್ ಇಲ್ದಿರೋ ಕಾರಣದಿಂದ ನಾವು ಟೈಮ್ಗೋಸ್ಕರ ಇವನ್ನೆಲ್ಲ ಮಾಡಿ ಅನುಭವಿಸ್ಲೂಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನ ಅವ್ರು ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು. ಆಡ್ತಾ ಇರತ್ತೆ ಹಾವು ಏಣಿ ಆಟ, ನಾವು ಗುಡ್ ಬೈ ಹೇಳಿ ಒಯ್ತಾ ಇರ್ಬೇಕು ಈ ಪ್ರಪಂಚಕ್ಕೆ. ಟಾಟಾ. ವಿಲ್ ಸಿ ಇನ್ ದ ನೆಕ್ಸ್ಟ್ ಪಾರ್ಟ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಬೈ. ಲೈಫ್ ಅನ್ನೋದೊಂದು ಹಾವು ಏಣಿ ಆಟ. ಒಂದಿನ ಮೇಲೆ ಕತ್ತೀರಾ, ಒಂದಿನ ಕೆಳಗೆ ಬೀಳ್ತೀರಾ ಅಷ್ಟೇ. ಅದನ್ನೆಲ್ಲ ಮಾಡಿ ಲಾಸ್ಟ್ ಒಯ್ತಾ ಇರ್ಬೇಕು. ಈ ಬಿಟ್ಬಿಟ್ಟು ಈ ಲೋಕನ ಬಿಟ್ಟು ನೆಕ್ಸ್ಟ್ ಲೋಕಕ್ಕೆ, ಅದೇ ಈ ಡೈಮೆನ್ಷನ್ ಬಿಟ್ಟು ನೆಕ್ಸ್ಟ್ ಡೈಮೆನ್ಷನ್ಗೆ ಹೋಗ್ಬೇಕು. ಅದನ್ನೇ ಅವ್ರು ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು ಇನ್ ದಿಸ್ ಫಾರ್ಮ್ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಟು ಸಬ್ಸ್ಕ್ರೈಬ್. ಇನ್ನು ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಷ್ಟೇ. ಇನ್ನೇನು ಹೇಳಾಗುತ್ತೆ ಅಲ್ಲ ನನಗೆ.